ಸ್ನೇಹಿತರೆ, ಇವತ್ತಿನ ಒಬ್ಬ ಸಾಹಿತಿಯ ಪರಿಚಯ ಟಿ.ಎಸ್. ವೆಂಕಣ್ಣಯ್ಯನವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಟಿ.ಎಸ್. ವೆಂಕಣ್ಣಯ್ಯನವರು ಅಕ್ಟೋಬರ್ 1, 1885 ಜನಿಸ್ತಾರೆ. ಚಳ್ಳಕೆರೆ, ಚಿತ್ರದುರ್ಗ, ಬಳ್ಳಾರಿ ಮೊದಲಾದ ಕಡೆಗಳಲ್ಲಿ ಇವರು ಆರಂಭಿಕ ಶಿಕ್ಷಣವನ್ನು ಪಡ್ಕೊಳ್ತಾರೆ. ಮೈಸೂರಿನಲ್ಲಿ BA ಕನ್ನಡ MA ಪದವಿಗಳನ್ನು ಪಡ್ಕೊಳ್ತಾರೆ. ಧಾರವಾಡದ ಬಾಸೆಲ್ ಮಿಷನ್ ಹೈಸ್ಕೂಲಿನಲ್ಲಿ, ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. 1927 ಮಹಾರಾಜ ಕಾಲೇಜಿನ ಕನ್ನಡ ಪ್ರೊಫೆಸರ್ ಆಗಿ ಇವರು ನೇಮಕಗೊಳ್ತಾರೆ. ಅಲ್ಲಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಟಿ.ಎಸ್. ವೆಂಕಣ್ಣಯ್ಯನವರನ್ನ ಪ್ರಥಮ ಕನ್ನಡ ಪ್ರಾಧ್ಯಾಪಕರು ಅಂತ ಹೇಳಿ ಗುರುತಿಸಲಾಗುತ್ತೆ. ಕನ್ನಡದ ಮೊದಲ ಪ್ರಥಮ ಪ್ರಾಧ್ಯಾಪಕರು ಅಂತ ಅಂದರೆ ಯಾರು ಅಂದರೆ ಟಿ.ಎಸ್. ವೆಂಕಣ್ಣಯ್ಯನವರು ಅಂತ ಹೇಳ್ಬೋದಾಗಿದೆ. ಇವರ ಮನೆ ಮಾತು ಬಂದು ತೆಲುಗು. ಇವರು ಮನೆಯಲ್ಲಿ ಮಾತಾಡ್ತಾ ಇದ್ದದ್ದು ಇವರ ಮನೆ ಮಾತು ತೆಲುಗು. ಕ್ರಿಸ್ತಶಕ 9ನೇ ಶತಮಾನಕ್ಕೆ ಪೂರ್ವದಲ್ಲೇ ಕನ್ನಡದಲ್ಲಿ ರಾಮಾಯಣ ಮಹಾಭಾರತಗಳು ರಚನೆಯಾಗಿದ್ದರಬೇಕು ಅಂತ ಹೇಳಿ ಊಹಿಸಿದಂಥವ್ರು ಯಾರು ಅಂದರೆ ಟಿ.ಎಸ್. ವೆಂಕಣ್ಣಯ್ಯನವರು. ಮತ್ತು ಅವ್ರು ಹೇಳ್ತಾರೆ, ಬೌದ್ಧರೇ ಕನ್ನಡದ ಆದಿಕವಿಗಳು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದು ಸುಮಾರು ಬಾರಿ ಪ್ರಶ್ನೆ ಆಗಿದೆ. ಬೌದ್ಧರೇ ಕನ್ನಡದ ಆದಿಕವಿಗಳು ಅಂತ ಕರೆದವ್ರು ಯಾರು ಅಂತ ಅಂದರೆ ಟಿ.ಎಸ್. ವೆಂಕಣ್ಣಯ್ಯನವರು. ಜೈನರಿಗಿಂತ ಮೊದಲು ಬೌದ್ಧರು ಕನ್ನಡದಲ್ಲಿ ಸಾಹಿತ್ಯ ರಚನೆ ಮಾಡಿರಬೇಕು. ಬೌದ್ಧರ ಪ್ರಭಾವ ಕಡಿಮೆ ಆದಂತೆ ಆ ಕೃತಿಗಳು ನಾಶ ಆಗಿರಬೇಕು ಅಂತ ಹೇಳಿ ಊಹಿಸಿ ಈ ಸಾಲನ್ನು ಹೇಳ್ತಾರೆ, ಬೌದ್ಧರೇ ಕನ್ನಡದ ಆದಿಕವಿಗಳು ಅಂತ ಹೇಳಿ. ಇದು ಸುಮಾರು ಬಾರಿ ಪ್ರಶ್ನೆ ಆಗಿದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಹಾಗೆ ಕುವೆಂಪು ತಮ್ಮ ಶ್ರೀ ರಾಮಾಯಣ ದರ್ಶನಂ ಅನ್ನುವಂತಹ ಒಂದು ಕಾವ್ಯದಲ್ಲಿ, ಮಹಾಕಾವ್ಯ ಏನಿದೆ ಶ್ರೀ ರಾಮಾಯಣ ದರ್ಶನಂ ಅನ್ನುವಂಥದ್ದು, ಅದನ್ನು ಟಿ.ಎಸ್. ವೆಂಕಣ್ಣಯ್ಯನವರಿಗೆ ಅರ್ಪಿಸಿದ್ದಾರೆ. ಯಾಕೆ ಅಂತ ಅಂದರೆ ಟಿ.ಎಸ್. ವೆಂಕಣ್ಣಯ್ಯನವರು ಕುವೆಂಪುರವರ ಗುರುಗಳು. ಹಾಗಾಗಿ ತಮ್ಮ ಗುರುಗಳಿಗೆ ಗುರುದಕ್ಷಿಣೆಯಾಗಿ ಈ ಒಂದು ತಮ್ಮ ಶ್ರೇಷ್ಠ ಕಾವ್ಯವಾದ ಮಹಾಕಾವ್ಯವಾದ ಶ್ರೀ ರಾಮಾಯಣ ದರ್ಶನಮನ್ನು ತಮ್ಮ ಗುರುಗಳಾದ ಟಿ.ಎಸ್. ವೆಂಕಣ್ಣಯ್ಯನವರಿಗೆ ಅವರು ಅರ್ಪಿಸಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಟಿ.ಎಸ್. ವೆಂಕಣ್ಣಯ್ಯನವರು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಕರ್ನಾಟಕ ಸಂಘವನ್ನು ನಿರ್ವಹಿಸ್ತಾ ಇದ್ದಾಗ BM ಶ್ರೀ ಅವರ ಇಂಗ್ಲಿಷ್ ಗೀತೆಗಳು ಕವನ ಸಂಕಲನವನ್ನು ಕೂಡ ಇವರು ಪ್ರಕಟಿಸ್ತಾರೆ. ಟಿ.ಎಸ್. ವೆಂಕಣ್ಣಯ್ಯ ಮತ್ತು AR ಕೃಷ್ಣ ಶಾಸ್ತ್ರಿ ಇವರಿಬ್ಬರನ್ನ ಕನ್ನಡದ ಆಧುನಿಕ ಸಾಹಿತ್ಯದ ಅಶ್ವಿನಿ ದೇವತೆಗಳು, ಅಂದರೆ ಆಧುನಿಕ ಕನ್ನಡ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಅಂದರೆ ಯಾರು ಅಂದರೆ ಟಿ.ಎಸ್. ವೆಂಕಣ್ಣಯ್ಯ ಮತ್ತು AR ಕೃಷ್ಣ ಶಾಸ್ತ್ರಿ. ನಾವು 3 ವಿಭಾಗಗಳಲ್ಲಿ ಅಶ್ವಿನಿ ದೇವತೆಗಳನ್ನ ನೋಡ್ತೀವಿ. ಒಂದು ಶಾಸನಗಳ ಅಶ್ವಿನಿ ದೇವತೆಗಳು ಅಂತ ಬಂದಾಗ ನಾವು BL ರೈಸ್ ಮತ್ತು ಫ್ಲೀಟ್ ಅವ್ರನ್ನ ನೋಡ್ತೀವಿ. ಹಾಗೆ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಬಂದಾಗ ಪುರಂದರದಾಸರು, ಕನಕದಾಸರನ್ನು ನೋಡ್ತೀವಿ. ಆಧುನಿಕ ಕನ್ನಡ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಬಂದಾಗ ಟಿ.ಎಸ್. ವೆಂಕಣ್ಣಯ್ಯ ಹಾಗೂ AR ಕೃಷ್ಣ ಶಾಸ್ತ್ರಿ ಅವರನ್ನು ನೋಡ್ತೀವಿ ಅಂತ ನಾವು ಹೇಳ್ಬೋದಾಗಿದೆ. ಇದು ಕೂಡ ಪ್ರಶ್ನೆ ಆಗಿದೆ. ಜಿ ಶಿವರುದ್ರಪ್ಪನವರು ಟಿ.ಎಸ್. ವೆಂಕಣ್ಣಯ್ಯನವರ ಅವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಹಾಡು ಬರೀತಾರಂತೆ. ಯಾವುದಪ್ಪ ಆ ಹಾಡು ಅಂದರೆ ಎದೆ ತುಂಬಿ ಹಾಡಿದೆನು ಅಂದು ನಾನು ಅನ್ನುವಂಥ ಭಾವಗೀತೆಯನ್ನು GS ಶಿವರುದ್ರಪ್ಪ ಅವರು ಟಿ.ಎಸ್. ವೆಂಕಣ್ಣಯ್ಯನವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಬರೆದಂಥ ಹಾಡು ಅಂತ ಹೇಳ್ಬೋದಾಗಿದೆ. ಹಾಗೆ ಟಿ.ಎಸ್. ವೆಂಕಣ್ಣಯ್ಯನವರ ಒಂದು ವ್ಯಕ್ತಿತ್ವ ಮತ್ತು ಸಾಹಿತ್ಯವನ್ನು ಕುರಿತು ಸವಿ ನೆನಪು ಎಂಬ ಸ್ಮರಣ ಗ್ರಂಥವನ್ನು ಹೊರತರಲಾಗಿದೆ. ಸವಿ ನೆನಪು ಅನ್ನುವಂತಹ ಸ್ಮರಣ ಗ್ರಂಥ. ಇವರ ಸಂಪಾದಿತ ಕೃತಿಗಳನ್ನು ನಾವು ನೋಡೋದಾದರೆ ಬಸವರಾಜ ದೇವರ ರಗಳೆ, ಹರಿಶ್ಚಂದ್ರ ಕಾವ್ಯ ಸಂಗ್ರಹ, ಕಾದಂಬರಿ ಸಂಗ್ರಹ, ಸಿದ್ದರಾಮ ಚಾರಿತ್ರ, ಕುಮಾರವ್ಯಾಸ ಭಾರತ, ಭೀಷ್ಮ ಪರ್ವ. ಕುಮಾರವ್ಯಾಸ ಭಾರತದಲ್ಲಿ ಭೀಷ್ಮ ಪರ್ವವನ್ನು ಇವರು ಸಂಪಾದಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ. ಟಿ.ಎಸ್. ವೆಂಕಣ್ಣಯ್ಯನವರು ಹರಿಹರನ ಬಸವರಾಜ ದೇವರ ರಗಳೆಯನ್ನು 2 ಹಸ್ತಪ್ರತಿಗಳ ನೆರವಿನಿಂದ 1930 ಸಂಪಾದಿಸ್ತಾರಂತೆ. ಈ ಒಂದು ಸಂಪಾದನೆಗೆ BM ಶ್ರೀಕಂಠಯ್ಯನವರ ಪ್ರೇರಣೆ ಮತ್ತು ಪ್ರೋತ್ಸಾಹ ಎರಡೂ ಕೂಡ ದೊರೆತಿತ್ತು ಅಂತ ಹೇಳ್ಬೋದು ಈ ಬಸವರಾಜ ದೇವರ ರಗಳೆಗೆ. ಹಾಗೆ 1ನೇ ನಾಗವರ್ಮನ ಕರ್ನಾಟಕ ಕಾದಂಬರಿಯನ್ನು ಏಕೈಕ ಹಸ್ತಪ್ರತಿಯ ಆಧಾರದಿಂದ 1933 ಇವರು ಸಂಪಾದಿಸ್ತಾರೆ. 1930 ಬಸವರಾಜ ದೇವರ ರಗಳೆಯನ್ನು ಸಂಪಾದಿಸಿದ್ರೆ ಅದು 2 ಹಸ್ತಪ್ರತಿ, ಮತ್ತು ನಾಗವರ್ಮನ ಕರ್ನಾಟಕ ಕಾದಂಬರಿ ಏಕೈಕ ಹಸ್ತಪ್ರತಿಯಿಂದ 1933 ಇವರೇನು ಮಾಡ್ತಾರೆ, ಸಂಪಾದಿಸ್ತಾರೆ. ಹಾಗೆ ಟಿ.ಎಸ್. ವೆಂಕಣ್ಣಯ್ಯ ಮತ್ತು AR ಕೃಷ್ಣ ಶಾಸ್ತ್ರಿ ಅವರಿಬ್ಬರೂ ಸೇರಿ
ರಾಘವಾಂಕನ ಹರಿಶ್ಚಂದ್ರ ಕಾವ್ಯವನ್ನು ಅದರ ಒಂದು 5 ಪ್ರತಿಗಳ ಸಹಾಯದಿಂದ 1941ರಲ್ಲಿ ಸಂಪಾದಿಸಿ ಪ್ರಕಟಿಸ್ತಾರೆ. ರಾಘವಾಂಕನ ಹರಿಶ್ಚಂದ್ರ ಕಾವ್ಯವನ್ನು 5 ಹಸ್ತಪ್ರತಿಗಳ ಸಹಾಯದಿಂದ. ಹಾಗೆ TS ವೆಂಕಣ್ಣಯ್ಯ, DL ನರಸಿಂಹಾಚಾರ್ ಅವರು ರಾಘವಾಂಕನ ಸಿದ್ದರಾಮಚಾರಿತ್ರವನ್ನು 4 ಹಸ್ತಪ್ರತಿಗಳ ಸಹಾಯದಿಂದ 1941ರಲ್ಲಿ ಸಂಪಾದಿಸ್ತಾರೆ. ಇದನ್ನು ಕೂಡ 1941ರಲ್ಲಿ ಸಂಪಾದಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಇನ್ನು ಇವರ ಒಂದು ವಿಮರ್ಶಾ ಕೃತಿ ನೋಡೋದಾದರೆ ಕನ್ನಡ ಸಾಹಿತ್ಯ ಮತ್ತು ಇತರ ಲೇಖನ, ಅನುವಾದಿತ ಕೃತಿ ಪ್ರಾಚೀನ ಸಾಹಿತ್ಯ ಅನ್ನುವಂಥದ್ದು, ಜೀವನ ಚರಿತ್ರೆ, ಶ್ರೀರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಯನ್ನು AR ಕೃಷ್ಣಶಾಸ್ತ್ರಿಯವರ ಜೊತೆ ಸೇರಿ ರಚನೆ ಮಾಡಿದ್ದಾರೆ. ಈ ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಯನ್ನು ಕುವೆಂಪುರವರು ಕೂಡ ಬರೆದಿದ್ದಾರೆ. ಹಾಗೆ AR ಕೃಷ್ಣಶಾಸ್ತ್ರಿಯವ್ರ ಜೊತೆ ಸೇರಿ TS ವೆಂಕಣ್ಣಯ್ಯನವರು ಕೂಡ ರಚಿಸಿರೋದನ್ನು ನಾವು ನೋಡ್ಬೋದಾಗಿದೆ. ಆದರೂ ಕೂಡ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ನಾವು ಮೊದಲ ಕನ್ನಡ ಪ್ರಾಧ್ಯಾಪಕರು ಅಂತ ನೋಡಿದಾಗ TS ವೆಂಕಣ್ಣಯ್ಯನವರನ್ನು ನಾವಿಲ್ಲಿ ಗುರುತಿಸ್ಬೋದಾಗಿದೆ. ಕುವೆಂಪುರವರ ಗುರುಗಳು ಅಂತ ಕೂಡ ಹೇಳಿ ನಾವು ಇವರನ್ನು ಗುರುತಿಸ್ಬೋದು. ಇದಿಷ್ಟು TS ವೆಂಕಣ್ಣಯ್ಯನವರ ಒಂದು ಪರಿಚಯ. ಇನ್ನು ಮುಂದಿನ ಭಾಗದಲ್ಲಿ ಮತ್ತೊಬ್ಬ ಸಾಹಿತಿಯ ಬಗ್ಗೆ ತಿಳಿಸ್ತೀನಿ. ಧನ್ಯವಾದ.